ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲೀಗ ಶಾಸಕರಿಗೆ ಬಂಧನದ ಭೀತಿ. ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್. ಹೀಗಾಗಿ ಜಾಮೀನು ಸಿಗುತ್ತೆ ಅಂತ ಕಾಯ್ತಾ ಇದ್ದಂತಹ ಶಾಸಕ ಭೈರತಿ ಬಸವರಾಜ್ಗೆ ಈಗ ಬಿಗ್ ಶಾಕ್. ಬೇಲ್ ವಜಾ ಆದ ಬೆನ್ನಲ್ಲೇ ಖಾಕಿ ಕೈಗೆ ಸಿಗ್ತಾ ಇಲ್ಲ ಶಾಸಕರ ಪರಾರಿ. ಹೀಗಾಗಿ ಸಿಐಡಿ ಈಗ ಭೈರತಿ ಬಸವರಾಜ್ಗಾಗಿ ಹುಡುಕಾಟ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ಪತ್ತೆಯಾಗಿಲ್ಲ ಶಾಸಕರು. ಶಾಸಕರ ಮನೆ ಸೇರಿದಂತೆ ಹಲವು ಕಡೆಯಿಂದ ಸರ್ಚಿಂಗ್ ನಡೀತಾ ಇದೆ. ಸಿಐಡಿ ಸರ್ಚ್ ನಡೆಸ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗ್ತಾ ಇದ್ದಂತೆ ಅವರು ಪತ್ತೆಗಿಲ್ಲ. ಎಲ್ಲಿದ್ದಾರೆ ಹಾಗಿದ್ರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್? ಟಿವಿ9 ನಲ್ಲಿ ಭೈರತಿ ಅಡಗುದಾಣದ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಲ್ಲಿದ್ದಾರೆ ಭೈರತಿ ಅಂತ ನೋಡ್ತಾ ಹೋದ್ರೆ ದುಬೈ ಸೇರಿದಾರಂತೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಹಾಗಿದ್ರೆ ವಿದೇಶದಲ್ಲಿ ಕುಳಿತೇ ಜಾಮೀನು ಅರ್ಜಿ ಸಲ್ಲಿಸಿದ್ರ ಶಾಸಕ? ಇದರ A1 ಆರೋಪಿ ಜಗ್ಗನ ರೀತಿಯಲ್ಲೇ ಶಾಸಕ ಭೈರತಿ ಕೂಡ ವಿದೇಶ ಸೇರಿದ್ದಾರೆ. ಕಳೆದ ಒಂದು ವಾರದಿಂದಲೂ ಕೂಡ ದುಬೈನಲ್ಲೇ ಇದ್ದಾರೆ ಶಾಸಕ. ನಿರೀಕ್ಷಣಾ ಜಾಮೀನು ಅರ್ಜಿ ಏನಾಗುತ್ತೋ ಅನ್ನುವಂತಹ ಆತಂಕ ಇತ್ತು. ಆ ಹಿನ್ನೆಲೆಯಲ್ಲೇ ಶಾಸಕರು ದೇಶ ಬಿಟ್ಟು ವಿದೇಶದಲ್ಲಿ ನೆಲೆಸಿರುವಂತಹ ಸಾಧ್ಯತೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಶಾಸಕ ಭೈರತಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದ ಬೆನ್ನಲ್ಲೇ ಅವರಿಗೀಗ ಅರೆಸ್ಟ್ ಆಗುವಂತಹ ಭೀತಿ. ಎಲ್ಲಿದ್ದಾರೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ದುಬೈನಲ್ಲಿದ್ದಾರಾ? ಈ ಬಗ್ಗೆ ಏನೇನು ಮಾಹಿತಿ ಲಭ್ಯ ಆಗ್ತಾ ಇದೆ? ಯಾವಾಗ ಅಲ್ಲಿಗೆ ತೆರಳಿದ್ದಾರೆ? ಈಗ ಮುಂದಿನ ಹಂತ ಹೇಗಿರುತ್ತೆ ಅಂತ ಪೊಲೀಸರ ಕಡೆಯಿಂದ? ಪ್ರತಿಮಾ, ಏನು ಕಳೆದ ವರ್ಷ ಜುಲೈ 15ನೇ ತಾರೀಕು ಬಿಕ್ಲು ಶಿವನ ಕೊಲೆ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ತಿಂಗಳ ನಂತರ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನು ಸಿಕ್ಕಿದೆ. ಈ ಪ್ರಕರಣದ ಮತ್ತೊಬ್ಬರು ಆರೋಪಿಯಾಗಿರುವಂಥ ಶಾಸಕರು ಮತ್ತು ಮಾಜಿ ಸಚಿವರಾದಂಥ ಭೈರತಿ ಬಸವರಾಜ್ ಇದೀಗ ಬಂಧನದ ಭೀತಿ. ಈಗಾಗಲೇ ಈ ಒಂದು ಪ್ರಕರಣ ತನಿಖೆಗಾಗಿ ಏನು BK ಸಿಂಗ್ ನೇತೃತ್ವದಲ್ಲಿ ಏನು ಒಂದು SIT ರಚನೆ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ CID ಅಧಿಕಾರಿಗಳು ಆತನನ್ನು ಅಂದರೆ ಬಸವರಾಜ್ನ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಯಾವಾಗ ಹೈಕೋರ್ಟ್ನಲ್ಲಿ ಅವರ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆಯಿತು, ಇಮಿಡಿಯೇಟಾಗಿ ಆತನನ್ನು ಅರೆಸ್ಟ್ ಮಾಡಬೇಕು. ಯಾಕೆಂದರೆ ಅಲ್ಲಿ ಕ್ಲಿಯರ್ ಕಟ್ ಆಗಿದೆ ಕಸ್ಟೋಡಿಯಲ್ ಎನ್ಕ್ವೈರಿ ಅಗತ್ಯ ಇದೆ ಅಂತ. ಆಮೇಲೆ ಜೊತೆಗೆ ಏನು ಅಕ್ಯೂಸ್ಗಳ ಜೊತೆ ಬಸವರಾಜ್ ಜೊತೆ ನಿರಂತರ ಸಂಪರ್ಕ ಇರೋದು, ಸಾಕಷ್ಟು ಸಾಕ್ಷಿಗಳಿದೆ. ಹಾಗಾಗಿ ಬರೀ ಅವ್ರನ್ನ ಬೇಲ್ ಕೊಟ್ಟು ಅವ್ರನ್ನ ಎನ್ಕ್ವೈರಿಗಿಂತ ಅವ್ರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡುವ ಅವಶ್ಯಕತೆ ಇದೆ ಅಂತ ಅನಿಸಿದೆ. ಕೋರ್ಟ್ ಕೂಡ ಅದನ್ನೇ ಒಪ್ಪಿಗೆ ಕೊಟ್ಟಿದೆ. ಈ ಸಂಬಂಧಪಟ್ಟಂತೆ ಅವ್ರನ್ನ ಹುಡುಕಾಟವನ್ನು ಮಾಡಿದಾಗ ಅವ್ರ ಮನೆಗೆ ನಿನ್ನೆ ಹೋಗಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡೋಕ್ಕೋಸ್ಕರ. ಆದರೆ CID ಅಧಿಕಾರಿಗಳು ಸಿಕ್ಕಂಥ ಮಾಹಿತಿ ಪ್ರಕಾರ ಅವರು ಒಂದು ವಾರದ ಹಿಂದೆಯೇ ದುಬೈಗೆ ಹೋಗಿದ್ದಾರೆ, ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗೋಗಿದೆ. ಈಗ ಸಂಬಂಧಪಟ್ಟಂತೆ ಈಗ ಮುಂದಿನ ಹಂತದಲ್ಲಿ ಆತನ ಬಂಧನ ಇನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ಈಗಾಗಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಈಗಾಗಲೇ ಚರ್ಚೆ ಮಾಡ್ತಿದ್ದಾರೆ. ಲುಕೌಟ್ ನೋಟಿಸ್ ಕೊಡಬೇಕು. ಯಾಕೆಂತಂದರೆ ಏಕೆಂದರೆ ಬಿಕ್ಲು ಶಿವನ ಪ್ರಕರಣದ ಪ್ರಮುಖ ಆರೋಪಿ ಜಗ ಕೂಡ ಯಾವಾಗ ಮರ್ಡರ್ ಆಯಿತೋ ಆತ ಬೆಂಗಳೂರಿನಿಂದ ಚೆನ್ನೈಗೆ ಹೋಗಿ ಚೆನ್ನೈಯಿಂದ ದುಬೈಗೆ ಸೇರ್ಕೊಂಡಿದ್ದ. ನಂತರ ಆತ ದೆಹಲಿಗೆ ವಾಪಸ್ ಬಂದಾಗ ಲುಕೌಟ್ ನೋಟಿಸ್ ಏನು ಕೊಟ್ಟಿದ್ರು, ಇಮಿಡಿಯೇಟಾಗಿ ಅಲ್ಲಿದ್ದಂಥ ಅಧಿಕಾರಿಗಳು ಅಂದರೆ ಆ ದೆಹಲಿ ಅಧಿಕಾರಿಗಳು ಅವನ ಕಸ್ಟಮ್ಸ್ ಏನು ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಲ್ಲೇ ಅರೆಸ್ಟ್ ಮಾಡಿ ಬೆಂಗಳೂರು ಪೊಲೀಸರು ಒಪ್ಪಿಗೆ ಕೊಟ್ಟಿದ್ರು. ಇದೇ ರೀತಿ ಈಗಲೂ ಕೂಡ ಲುಕೌಟ್ ನೋಟಿಸ್ ಕೊಡೋಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ಕೂಡ CID ಅಧಿಕಾರಿಗಳು ಮಾಡ್ಕೋತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ.